ಅಲ್ಲ ಈ ಹೊಲಸು ಏನಾಗ್ಬಿಟ್ಟು ಎಷ್ಟೊಂದು ತಿರುಗಿರ್ತಿದಿ ಸಾಕಾಗೈತಿ ಇದ್ರಾಗ ಕಾಟಕ ಪರ 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 ಕೆರ್ಕೋಬೇಕಂತ ಅನಿಸ್ತತಿ ನೋಡು. ಎಲ್ಲಿಂದ ಅದು ಏನು ಅಲ್ಲಲ್ಲಿ ನಿನ್ ತಲೆಗಿರೋ ಅದಾವೇನ? ಅಯ್ಯಕ್ಕ ನನ್ನ ತಲೆಗಿಲಿಂದ ಬರ್ಬೇಕವ ನೀನು? ಅಲ್ಲ ನಾನೇನಾದ್ರೂ ಏನೇನು ಸ್ಕೂಲಿಗೆ ಅದು ಹೋಗ್ಕನೇನು ನನ್ನ ತಲೆಯಾಗ ಬರಾಕ? ನಿನ್ನ ಮಕ್ಳು ತಲೆಯಾಗ ಇರಬೇಕು, ಅದಕ್ಕಾಗಿ ಅವು ನಿನ್ನ ತಲೆಯಾಗೂ ಆಗ್ಬಿಟ್ಟಾವ ಏನೋ. ಅಲ್ಲ ಅತ್ತಿ ತಲೆಯಾಗದಾವು, ಅತ್ತಿ ತಲೆಗಿನು ನಿನಗಾಗಿರ್ಬೇಕು. ಅಲ್ಲ ಅತ್ತಿ ಅಂತಾಳು ಏನು ಬರೀ ತಲೆ ನೋಡ್ಕೊಂತ ಕುಂತಿರ್ತಾವು, ಅಡುಗೆ ಏನು ಮಾಡ್ತಾವು ಅಂತೇಳಿ, ಅದಕ್ಕಾಗಿ ಹೀಗೆ ಬಂದದು ಅಂದ್ರೆ ಬೈತಾಳು ಏನೋ. ನಾವೇನೋ ಹಿಂಗೆ ನೋಡ್ಕೊಂತ ಕುಂತ್ಬಿಟ್ಟಿವಿ. ನಾನು ಸಸ್ತಾರ ಏನು ಮಾಡಕತ್ತವ ಏನೋ, ಇನ್ನು ತನಕ ಅಡುಗೆ ಮಾಡ್ಯಾವ ಇಲ್ಲ. ಗಂಡು ಮಕ್ಕಳಂತೂ ಮನೆಯಾಗಿಲ್ಲ, ಮತ್ತೇನು ಮಾಡ್ತಾರು? ಆರಾಮ ಆಟಗಳು ಆಡ್ಕೊಂತ ಕುಂತಿರ್ತಾರ. ಮಾತುಗಳು ಗುಟ್ಟುಗಳು ರಗಡ ಇರ್ತಾವಲ್ಲ, ಅವನ ಹರಟಿ ಹೊಡ್ಕೊಂತ ಮಾತಾಡ್ಕೊಂತ ಕುಂತಾವ ಏನು. ಮತ್ತು ಅಲ್ಲ ಇವು ಕೆಲಸಗಳನ್ನ ಯಾವಾಗ ಮಾಡ್ತಾವ ಏನು? ಅಲ್ಲ ಕೆಲಸ ನೋಡ್ರೆ ಮುಖ ತುಂಬ ಹರಿ ಹಾಕತ್ತತಿ. ಇವು ನೋಡ್ರು ಈ ಯಾಡಿಲ್ಲ, ಒಂದು ನೋಡ್ರಿ ಡಬಲಿ, ಒಂದು ನೋಡ್ರಿ ಇದು ಕರಿಬೇತಿ, ಇನ್ನೊಂದು ಹೆಂಗೆ ಸಿಗ್ತದೆ ಏನೋ ನಮ್ಮ ಮಗಗೆ. ಒಂದೊಂದು ಥರ ಬರತ್ತಾವ ನಮ್ಮ ಮನೆಗೆ. ಆನಿ ಬಂದೈತಿ, ಮತ್ತು ಇನ್ನೊಂದು ಬಂದೈತಿ. ಎಲ್ಲ ಪ್ರಾಣಿಗಳೆಲ್ಲ ನಮ್ಮ ಮನ್ಯಾಗ ಇದ್ದಂಗೆ ಆಗ್ಯಾವ. ಇವಕ್ಕೇನಾರ ಅಂದ್ರೆ ಉರಿತೈತಿ, ಮತ್ತು ನನಗೆ ಜೊತೆಗೆ ಜಗಳಕ್ಕೆ ಬರ್ತಾವ. ಭಾಳ ಆತಿ ಉತ್ತರದು. ಅಲ್ಲ ಗಿರ್ಜಿ ಪಾರಿ ಇಬ್ರು ನೀವು ತೆಲುಗಡೆ ನೋಡ್ಕೊಂತ ಕೂತು ಬಿಟ್ರೆ ಮನೆಯಾಗಿನ ಕೆಲಸ ಎಲ್ಲ ಯಾವ ಮಾಡ್ತಾನ? ನಿಮ್ಮ ಗಿರಿಗಳು ಬಂದು ಮಾಡ್ತಾನೆ ಇಲ್ಲಿ ಕೆಲಸನ? ಯಾಕ್ರೈತಿ ಹೆಂಗಂತೀರಿ? ಅಲ್ಲ ನಾವೇನು ಕೆಲಸ ಮಾಡ್ದೆ ಹಂಗೆ ಕೂತವೇನು? ಎಲ್ಲ ಅಡುಗೆ ಮಾಡಿಟ್ಟು ಮನೆ ಎಲ್ಲ ಕಸ ಹೊಡೆದು ಎಲ್ಲ ಮುಸ್ರಿ ಎಲ್ಲ ತಿಕ್ಕಿ ಇಬ್ರು ಎಲ್ಲ ಹಂಚ್ಕೊಂಡು ಪಟ ಪಟ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಕುಂತ್ರೆ ನಿಮ್ದೊಳೆ ಕಾಟಲ್ಲ ಮಾಡಕತ್ತಿ ಮಾಡಿಟ್ಟತಿ. ಹೋಗಿ ತಿನ್ನಾಗೇನು ನಿಮ್ಗೆ? ಹೋಗಿ ಹಾಕೊಂಡು ತಿನ್ನಕ್ಕಾಗಂಗಿಲ್ಲೇನು? ನೀವು ಕೂತಲ್ಲಿ ಎಲ್ಲ ತಂತಂದು ಹಾಕಿಕೊಡ್ಬೇಕು ಏನೋ. ಓ ಭಾರಿ ಆಯ್ತು ಬಿಡು. ಅಲ್ಲ ಇವತ್ತರ ಗಂಡುಗಳು ಮನೆ ಆಗಿಲ್ಲ ಅಂತ ಹೇಳಿ ಒಂದಿಟ್ಟು ಏನು ತೋರಿಸ್ಕೊಳಕತ್ರ ಪರ 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 ಕೆರ್ಕೊಂತ ಹುಚ್ಚಿ ಹಂಗೆ ತಿರ್ಗೋದು ಅಂತ ಆಗೈತಿ. ಆಕಿ ನಮ್ಮ ತಂಗಿ ನೋಡಾಕತ್ರ ನಿನಗೆ ಯಾಕೆ ಇಷ್ಟು ಉರಿಯಕತ್ತತಿ? ಅಲ್ಲ ಬೇಕಿದ್ರೆ ನಿನಗೂ ಬಾ ನೋಡ್ತೀವಿ, ಕುಂದ್ರಿಲ್ಲ ಮುಂದೆ. ಅದನ್ನ ಬಿಟ್ಟು ಹಿಂಗೆಲ್ಲ ಯಾಕಂತಿದ್ದಿ? ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಮಾಡಿ ಮಟ್ಟಿ ಮತ್ತೆ ಬಂದು ನಿನ್ನ ಕಡೆಯಿಂದ ಬೇರೆ ವಹಿಸ್ಕೋಬೇಕೇನು ನಾವು? ಹೌದ್ರೈತಿ, ನೀವು ಹಿಂಗೆ ಅನ್ನೋದು ತಪ್ಪಾಗ್ತೈತಿ. ಅಲ್ಲ ಕೆಲಸ ಮಾಡಿದ್ಮೇಲೂ ನೀವು ಕೆಲಸ ಬಿಟ್ಕೊಂಡ ಹಿಂಗೆ ಕುಂತಿ ಅಂತಂದ್ರೆ ಸಿಟ್ಟು ಬರಂಗಿಲ್ಲ ಏನ್ರಿ ನಮಗೆ? ಅಯ್ಯೋ 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 ಬಿಡಾಡ್ಯಾರ್ಯಾ, ಭಾಳ ಐತೆ ಎಂಬುದು. ನನ್ನ ಮಕ್ಕಳು ಬರಲಿ ಹೇಳ್ತಾನು. ಒಂದೊಂದೊಂದೊಂದು ಮುತ್ತುಗಳಂದಂಗೆ ಮುತ್ತುಗಳು. ಅತ್ತಿ ನೀವು ಮೊದಲು ಚಂದಾಗ ಮಾತಾಡ ಕಲೀರಿ. ಬರೀ ಎಲ್ಲದಕ್ಕೂ ಬೈಕೋದಕ್ಕೆ ಹೋಗ್ಬೇಡ್ರಿ. ನೀವು ಬೈಕೊಂತ ಮಾತಾಡಿದ್ರೆ ಯಾರು ನಿಮ್ಮ ಜೊತೆ ನೆಟ್ಟಗೆ ಇರ್ತಾರ? ನಾವಂತ ಹೊಂದ್ಕೊಂಡು ಹೋಗ್ಯವು. ನಾಳೆ 3ನೇ ಸೊಸಿ ಬರ್ತಾಳಲ್ಲ, ನಿಮ್ಮನ್ನ ಮನೆಯೊಂದು 3 ಬಾಗಿಲು ಅಂತ ಕೆಲಸ ಏನೈತಲ್ಲ ಹಂಗೆ ನಿಮ್ಮನ್ನ ಗುಡಿಸಿಕೊಂಡ ಅಂತ ಮಾಡೋಂತ ಸಿಗ್ತಾಳು. ನೀ ಅಂದಂಗೇನು ಆಗಂಗಿಲ್ಲ ತಗೋರ ಗಿರ್ಜಿ, ನೀ ಅಂದಂಗೆ ಆಗಕ್ಕೆ ನಾನು ಬಿಡಂಗಿಲ್ಲ. ನನ್ನ 3ನೇ ಸೊಸಿ ನೋಡು, ನಾನು ಹೇಳಿದಂಗೆ ಕೇಳ್ಕೊತ ಇರ್ಬೇಕು, ಒಂದು ಮಾತು ಪಿಟ್ ಅಂತ ಅಂದಿರಬಾರ್ದು. ಅಂತಾಕಿ ನೋಡಿ ನಿನಗಿಂತ ಚಂದಾಗ ತೆಳ್ಳಗಿರ್ಬೇಕು, ಆಕಿಗಿಂತ ಬೆಳ್ಳಗಿರ್ಬೇಕು. ಅಂಥ ಹುಡುಗಿನ ನೋಡಿ ಮದುವೆ ಮಾಡ್ತಾನೆ. ನೀನು ತೆಳ್ಳಗ ಕಡ್ಡಿ ಹಂಗೆ ಬೆಳ್ಳಗದಿ ಅಂತ ಮದುವೆ ಮಾಡಿರ ಮದುವೆಯಾಗಿ ಬಂದು ಆನೆ ಉಬ್ಬಿದಂಗೆ ಉಬ್ಬಿಬಿಟ್ಟು. ಈಕಿ ಅಯ್ಯೋ ನೋಡಾಗ ಹೋದಾಗ ಬೆಳ್ಳಗ ಇದ್ಲು, ಈಗ ಬಂದ ಮೇಲೆ ಕರ್ರಗಾಗ್ಯಾಳ. ಅದಕ್ಕೆ ಇನ್ನೇನು ಮಾಡ್ತಾನು? ಬೆಳ್ಳಗನ ಇರಬೇಕು, ತೆಳ್ಳಗನ ಇರಬೇಕು ಅಂತ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬರಲಿಲ್ಲ ಅಂದ್ರೆ ನನ್ನ 3ನೇ ಮಗಗೆ ನೋಡು ಹೆಂಗಿರ್ತಾಳೆ. ಹಂಗೆ ನೋಡಿರ ನೀವು ಉರ್ಕೊಂಡು ಸಾಯ್ಬೇಕು. ಅಂತಾಕಿನ ಕರ್ಕೊಂಡು ಬರ್ತಾನೆ. ಅಯ್ಯೋ 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 ಕರ್ಕೊಂಡು ಬರ್ರಿ ಅತ್ತಿ, ನಿಮ್ಗೆ ಯಾರು ಬೇಡ ಅಂದಾರ? ನಾವೇನಾರ ಏನು ಬೇಡ ಅಂದವೇನು? ಓಹೋ ನನಗಿಂತ ಚಂದ ಹುಡುಗಿನ ಕರ್ಕೊಂಡು ಬರ್ರಿ. ನಾನು ಏನು ಮದುವೆ ಆದಾಗ ಹಂಗೆ ಇದ್ನಿ, ತೆಳ್ಳಗ ಬೆಳ್ಳಗ ಇದ್ನಿ. ಮದುವೆಯಾಗಿ 2 ಮಕ್ಳು ಆದ್ಮ್ಯಾಗ ದಪ್ಪಾಗೇನು, ಆಕಿನೂ ಹಂಗೆ ಯಾಡಿ ಯಾಕ ಒಂದು ಮಗು ಆದ್ಮ್ಯಾಗನ ಆನೆ ಅಕ್ಕಾಳ ನೋಡುವಂತ್ರೆ ಬೇಕಿದ್ರು. ಅಯ್ಯಯ್ಯಯ್ಯಯ್ಯ ನಾನು ಕರ್ರಗದನೇನು? ನೀವು ನೋಡಕ್ಕೆ ಬಂದಾಗ ಬೆಳ್ಳಗ ಇದ್ನೇನು? ನಿಮ್ಮ ಮನೆಗೆ ಬಂದು ಕೆಲಸ ಮಾಡಿ 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 ಹಿಂಗಾಗ್ಬಿಟ್ಟೆ ನಾನು. ಹೊಲಕ್ಕೆ ಕಳಿಸ್ತೀರಿ, ಮನ್ಯಾಗೂ ಮಾಡಬೇಕು, ಹೊಲಕ್ಕೂ ಹೋಗಬೇಕು, ದನ ದುಡ್ದಂಗೆ ದುಡಿಸ್ಕೋತಾರಿ. ಮತ್ತು ಆಗದ ಮತ್ತೇನು ಮಾಡ್ತಾನು? ಗಿರ್ಜಾ ಕಟ್ ಮನೆಯಾಗಿರ್ತಾಳೆ ಅಂತೇಳಿ ಪರವಾಗಿಲ್ಲ. ಆಕೆ ಏನಾರ ಹೊಲಕ್ಕೆ ಬಂದಿದ್ರೆ ದಿನ ಆಕಿನೂ ಹಂಗೆ ಹಾಕಿದ್ಲು. ಕರ್ಕೊಂಬರ್ತಾರಲ್ಲ 3ನೇ ಸಸಿನ ಕರ್ಕೊಂಡು ಬರ್ರಿ. ಯಾವಾಕೆ ಬರ್ತಾಳೋ ನಾವು ನೋಡ್ತೇವೆ ಹೆಂಗಿರ್ತಾಳೆ ಅಂತೇಳಿ. ಓಹೋ ಅನ್ನೋದು ನೋಡು. ನೀವು ಭಾಳ ಚಂದ ಉಳಿ ಚಳಿ ಹೋದ್ರಿ ಬಿಡು. ಇಬ್ಬರು ಸೇರಿ ಅತ್ತಿಗೆನ ಮಾತಾಡ್ತೀರಿ ಎಲ್ಲರೂ ನೀವು? ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ನೋಡೋಂತರ ತಡ್ರಿ, ನನ್ನ ಸಸಿ ಅಂತಕ್ಕೆ ಬರ್ತಾಳಂತ ಹೇಳಿ. ನಿಮ್ಗೆ ಒಬ್ಬೊಬ್ರಿಗೂ ಚಂದಕ ಬಿಡಿಸ್ತಾಳ ಗಾಳಿ. ಏನು ಮಾಡಕತ್ತೀರಿ? ಏನು ಯಾರೋ ಮನ್ಯಾಗ ಕಾಣಿಸವರಿ? ಗಜವಾ ಪಾರವಾ ಎಲ್ಲಿದ್ರಿ ಇವ? ಅಲ್ಲ ಎಲ್ಲರೂ ಮನ್ಯಾಗ ಇರಾವ್ರ? ಏನು ಯಾರು ಒಬ್ರು ಕಾಣಿಸ್ತಂಗಾಗೈತಿ? ಎಲ್ಲಿಗ್ಯಾರೋ ಏನೋ? ಅಯ್ಯೋ ಇಲ್ಲೇ ಒಳಗ ಹಾಲ್ನ್ಯಾಗ ಕುಂತವು ಬಾರವ.
ಈ ಎಲ್ಲಿ ಹೋಗುನು ಹಾಲ್ಯಾಗಂತ ಹಿತ್ತದ ಮುಂದಿನ ಬಾಗಲಾಗದವು ಹಿಂದಿನ ಬಾಗಿಲಿಂದ ಬಂದೇನು? ಅಯ್ಯೋ ಹೌದವ. ಅಯ್ಯೋ ಸಾವಕ ನೀನು ಅದೇನು? ಅಯ್ಯೋ ನೀನು ಇಲ್ಕೋ ಇಲ್ಲ ಅನ್ಕೊಂಡಿದ್ದಲ್ಲ ನಾನು. ಚಲೋ ಆತು ಬಿಡು, ಅಷ್ಟುರದ್ರೇನು ಮಾತಾಡಕ್ ಬರ್ತದೆ. ತಡಿ ಬನ್ನಿ ಒಳಗೆ ಬಾ ಬಾ. ಆಕೆ ಮುಂದೆ ಚಂದಾಗ ಇರ್ರಿ ಹಲ್ಕಿಸ್ಕೊಂತ ಜಗಳದ್ದು ಮಾಡಿದ್ದು ಹಿಂಗೆ ತೋರಿಸ್ಕೊಟ್ಟೇರಿ ಮಂದಿ ಮುಂದೆ. ನಿನ್ನಂಗೇನಲ್ ತಗೋ ನಾವು ಬಂದ್ಬಿಟ್ರಿ ಹೇಳಕ್. ನೋಡ್ಲಿ ಗಿರ್ಜಿ, ನೀನು ಭಾಳ ಮಾತಾಡಿದೆ ಅಂದ್ರೆ ತೆಗೆದು ಒಂದಿಗೆ ಯಾರು ಕಪಾಳಿಗೆ ಬಿಟ್ಟ ನೀನು. ತನ್ನಗ ನಾ ಹೆಂಗಿರಕಲ್ಕು ವಾಪಸ್ ಇನ್ನೊಮ್ಮೆ ಮಾತಾಡಿದ್ ನೋಡಿ ನೀನು ಬಿಡಿಸ್ತಾನ ಗಾಳಿ ನಾನು. ಅಯ್ಯಯ್ಯಯ್ಯಯ್ಯ ನನಗೆ ಗಾಳಿ ಹೋಗತ್ತಂತ ಕೆಲಸ ನಿನಗೆ ಯಾವ ಹೇಳ್ಯಾನ? ಹೊಳ್ಳೆ ಗಾಳಿ ಬಿಡಿಸ್ತಾನ ಅನ್ನಕ ಏನು ನಿನಗೆ ದೇವಗತಿ ಕಾಣಕತ್ತೇನು? ಗಾಳಿ ಬಿಡಿಸ್ತಾಳ ಅಂತ ಗಾಳಿ. ಮೊದಲು ನೀನು ಗಾಳಿ ಹಾರಿ ಹೋಗಿ ಕುಂದ್ರಲ್ಲಿ. ಅಯ್ಯೋ ಶಿವನ, ಎಲ್ಲರೂ ಕುಂತರೇನು? ನಾನು ಹಿಂದಿನ ಬಾಕಲಿಂದ ಬಂದೆ, ನೀವು ಮುಂದಿನ ಬಾಕಲ ಕುಂತೀರಿ. ನಾನು ಮುಂದಿನ ಬಾಕಲ ಬಂದ್ರೆ ನೀವು ಹಿಂದಿನ ಬಾಕಲ ಕುಂತಿರ್ತೀರಿ. ಹೆಂಗೆ ಬರ್ಬೇಕಂತ ತಿಳಿಯಂಗಿಲ್ಲ ನಿಮ್ಮ ಮನೆಗೆ. ಏನು ವಾಸವಕ್ಕ ಏನು ಮಾಡಕತ್ತಿದ್ದಿ? ಓ ಸಸ್ತ್ಯಾರಿಬ್ರು ಏನು ನೋಡ್ಕೊತ ಕುಂತಾರ? ಕೆಲಸ ಎಲ್ಲ ಆಯ್ತು ಅದಂಗೈತಿ. ಹೂ ಬೇಸಿಗವ ಎಲ್ಲ ಕೆಲಸ ಮಾಡಿದಿವ. ರೊಟ್ಟಿ ಮಾಡಿದ್ವು, ಪಲ್ಯ ಮಾಡಿದ್ವಿ 2 ಥರ. ಆಮೇಲೆ ಅನ್ನ ಸಾರ ಎಲ್ಲ ಮಾಡಿ ಎಲ್ಲ ಬಾಂಡೆ ತೀಕಿದು. ಆಮೇಲೆ ಎಲ್ಲ ಮನೆ ಕಸ ಹೊಡೆದ ಗೂಡಿಸಿ ಒರಿಸಿ ಸಾರಿಸಿ ಎಲ್ಲ ಮಾಡಿ ಒಲಿಗಿಲಿ ಎಲ್ಲ ಸಾರಿಸಿದ್ವ. ಸಾರಿಸಿ ಎಲ್ಲ ಮಾಡಿ ಬಂದು ಯಾಕೋ ತಲಿ ಭಾಳ ಕಡಿಯಾಕದ ಬಿಟ್ಟತಿ ಒಂದು ಸವನ. ಅದಕ್ಕಾಗಿ ಮತ್ತೆ ಸ್ವಲ್ಪ ತಲಿಯಾರ ನೋಡ್ತೀನವ ಅಂತ ಕ್ಯಾಸ ಪಾರವನ್ ಕೇಳಾನಂದ್ರೆ ಹ್ಞೂ ಆತಕ ನಡಿ ಅಂತ ಅಂದು. ಅದಕ್ಕಾಗಿ ಮತ್ತೆ ಬಂದು ಕುಂತೀನಿ ನೋಡಿದೆ. ಈಗ ತಡನಿಲ್ಲ, ಒಂದು 5 ನಿಮಿಷ ಆಗಿಲ್ಲ ಕುಂತನೋ ಅತ್ತಿರು ಬಂದರು. ಅಯ್ಯೋ ಬರೀ ನಿಮ್ದು ಇದೆ ನೋಡವಾ ಅಂತಂದ್ರು. ಹಂಗಾಗಿ ಅಯ್ಯೋ ಮತ್ತೆ ಕಡಿಯಾಕತ್ತಾರಿ ಏನು ಮಾಡೋದು, ಅವಾಗ ಹೋಗನವಾಲು ಅಂತ ಕ್ಯಾಸ ಅನ್ಕೊಂತ ಮಾತಾಡ್ಕೊಂತ ಕುಂತಿದ್ದು. ಅಟ್ರಾಗ ನೀನು ಬಂದು ಬಾರವಾ ಕುಂದ್ರ ಬಾ ಸಿಗವ. ಅಲ್ಲೇ ನೀವು ಅಷ್ಟಾದ್ರಿ ಹುಡುಗರಿಲ್ಲ ಸ್ಕೂಲಿಗೆ ಹೋಗ್ಯಾವೇನು? ಸ್ಕೂಲಿಗೆ ಹೂ ಬೇವ ಸ್ಕೂಲಿಗೆ ಹೋಗ್ಯಾರ. ಬಾ ಕುಂದ್ರ ಬಾ, ಚಾ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ. ಅಯ್ಯೋ ಈ ಹೊತ್ತಿನಾಗ ಚಾ ಯಾರ ಕುಡ್ತಾರವ? ಚಾಗಿ ಬ್ಯಾಡವ, ಮೊದಲ ಪಿತ್ತಾಗೈತಿ, ಬರೀ ವಾಂತಿ ಆದಂಗೆ ಆಗೋದು, ತಲೆ ನುಸೋದು, ತಲೆ ಚಕ್ಕರ ಬಂದಂಗೆ ಬರ್ತದೆ. ಅದಕ್ಕೆ ಬ್ಯಾಡ ನನಗೆ. ಬೇಕಿದ್ರೆ ಆಮೇಲೆ ಕೇಳ್ತಾನಂತ ಸ್ವಲ್ಪ ನೀರಟ್ಟು ಕುಡಿಯಾಕ ಕೊಟ್ಬಿಡು ಸಾಕು. ಕೈ ತುಳ್ಕೋವ ಮತ್ತೆ ತಲೆ ನೋಡ್ಕೊಂಡು ಹಂಗೆ ಕೊಟ್ಕೆಟಿ. ಅಯ್ಯೋ ಚಿಗವ ಹಂಗೆ ಕೊಡಂಗಿಲ್ಲ, ಬಾ ಕುಂದ್ರು. ನಾನು ಯಾಕೆ ಹಂಗೆ ಕೊಡಲಿಲ್ಲ ಹಂಗೇನು ತಿಳಿಯಂಗಿಲ್ಲೇನ? ಕುಂದ್ರು ತೊಗೊಂಡು ಬರ್ತೇನೆ ಹೋಗಿ. ಅಯ್ಯೋ ನಮ್ಮ ಚಿಗವ ಹಂಗೆ ಬಿಡು. ಬಾ ಚಿಗವ ಕುಂದ್ರು ಬಾ. ನಿನ್ನ ತಲೆ ಆಗಟ್ಟು ಏನು ನೋಡೋಣ ಏನ? ಅಯ್ಯ ಮೂಳ, ನನ್ನ ತಲೆ ಕೂದದ ಅಂತ ಕೆಲಸ ಕೇಳ್ತೇನೆ. ಏನು ನೋಡಿಲ್ಲ ನಿನ್ನ ತಲೆ? ಹಂಗೆ ಸುಮ್ಮನೆ ಕೇಳಿ ಚಿಗವ ವಿಚಾರಕ್ಕೆ ಮಾಡೀನಿ, ಏನು ಅನ್ಕೋಬೇಡವಾ ಕುಂದ್ರು ಬಾ. ನೋಡ್ವಾ ಸಾವಕ ನೀನು ಸಸ್ತ್ಯಾರ ನೋಡು ಹೆಂಗೆ ನಿಚಾರಿಕೆ ಮಾಡ್ತಾರೆ ನನಗೆ. ಬಾ ಬಾ ಹಂಗೆ ಬಾ ಕುಂದ್ರು ಬಾ. ಮತ್ತೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದೇನ? ಯವ್ವ ನಿನಗೇನ ಇಬ್ಬಿಬ್ರು ಸಸ್ತ್ಯಾರದಲ್ವ ಎಲ್ಲ ಮಾಡಿ ಕೊಡ್ತಾರೆ. ನಮ್ಗೆ ಯಾರು ಮಾಡಿಕೊಡ್ಬೇಕು? ನಾವು ಮಾಡಬೇಕು ತಿನ್ಬೇಕು, ಏನೋ ಒಂದು ಮಾಡ್ಕೊಂಡು ತಿಂತೋ ಮತ್ತು. ಅಯ್ಯ ನಿನ್ನ ಸೊಸಿಗೆ ಏನಾಯ್ತು? ಎಲ್ಲಿಗೋದ್ಲು? ಇದ್ಲೇನಲ್ಲ. ಅಯ್ಯೋ ಆ ಮುಳಂದು ಏನು ಕೇಳ್ತೀವಿ ಯವ್ವ? 2 ದಿನಕ್ಕೊಂದ್ಸರಿ ಜಗಳ ಆಡ್ತೈತಿ ಗಂಡನ ಜೊತೆ, ಮನೆ ಬಿಟ್ಟು ಹೋಗ್ತತಿ. ತವ್ರ ಮನೆಯಾಗ ಇರ್ತಾಳ, ಇವನು ಕರೆಯಕ್ಕೆ ಹೋಗೋ ಮಟ ಬರಂಗಿಲ್ಲ. ಅಲ್ಲಿ ಗಂಟ ನಮ್ಮ ಹಣೆ ಬರ ಅಷ್ಟ ನಾವು ಮಾಡಬೇಕು ತಿನ್ನಬೇಕು. ನಿನ್ನಷ್ಟ ಸೌಭಾಗ್ಯ ಪಡ್ಕೊಂಡು ಬಂದಿಲ್ಲವ ನಾನು. 3 ಗಂಡು ಮಕ್ಕಳು ಹಾಡ್ದು ಬಿಟ್ಟಿದಿ, ಮತ್ತೆ 2 ಸಸ್ಯ ಅದಾರ, ಇನ್ನೊಬ್ಬ ಸಸ್ಯ ಬಂದ್ಲಂದ್ರೆ ಮತ್ತೇನು ಕೇಳ್ತಿದಿ? ಆರಾಮಾಗಿರ್ಬೋದು. ಅದನ್ನೇ ಹೇಳಕ್ಕೆ ಬಂದು ನೋಡು. ಅದು ಒಂದು ಹುಡುಗಿ ಐತಿ ಅಲ್ಲಿ ನೋಡಾಕ ಚಂದ ಐತಿ. ಸೇಮ್ ನಿಮ್ಮ ಗಿರ್ಜವನ ಎತ್ತಾ ಬಿಟ್ಟು ಸೇಮ್ ಗಿರ್ಜಂಗಣ ಅಂತ ಅದಾಳ. ತೆಳ್ಳಕ ಬೆಳ್ಳಕ ಹೀರೋನಿ ಇದ್ದಂಗೆ ಅದಾಳ ನೋಡು. ಭಾರಿ ಚಂದೊಳಿ ಚಳಿ ಇದ್ದಂಗೆ ಅದಾಳ. ಮಾಡ್ಕೋತೀನಿ ನೋಡಕ್ಕೆ ನಿನ್ನ ಮಗಗೆ. ಈ ಸಾಲಿಗಿಲಿ ಕಳ್ತತಾನ ಮತ್ತೆ ಹುಡುಗಿ? ಕಲ್ತತಿ. 10th ಆಗೈತೆ ಹಿನ, ಆದ್ರೆ ಹುಡುಗಿ ಭಾಳ ಚಂದದ ನೋಡಿ. ನಿಮ್ಮ ಗಿರ್ಜವ 5ನೇತೆ ಕಲ್ತಾಳು, ನಿಮ್ಮ ಪಾರವ 7ನೇತೆ ಕಲ್ತಾಳು, ಈಗ 10ನೇತೆ ಕಲ್ತಾಳು. ಚಲೋ ಅಲ್ಲ ಮತ್ತೆ 10ನೇತೆ ಗಡ್ಡ ಕಲ್ತಾಳು ಸಾಲಿ. ಚಂದ ಮಾತಾಡ್ತಾಳ, ಭಾರಿ ಹುಷಾರದಾಳ. ಅದಕ್ಕೆ ನನಗೆ ತಟ್ ಅಂತ ನಿನ್ನ ಮಗಂದ ನೆನಪಂತು. ಪಟ್ ಅಂತ ಮದುವೆ ಮಾಡಿಸಿದ್ರಾಯ್ತು ಬಿಡು. ಕೇಳ್ಕೊಂಡ್ರಾತಂತ ಹೇಳಿ ಕೇಳಾಕಂತ ಬನ್ನಿ. ಅವ್ರವ್ವಗೆ ಹೇಳಿದ್ನಿ ನೋಡಂತ ಹೇಳಿದ್ಲು. ಅವಾಗ ಯಾರ ಸಿಕ್ಕರೆ ನೋಡ್ರಿ ಚಲೋ ಹುಡುಗನ ಚಲೋ ಮಂತಾನಿರ್ಬೇಕು ಅಂತ ಅಂದಿದ್ದು. ಅದಕ್ಕೆ ನನಗೆ ಒಮ್ಗಿಲೆ ನಿನ್ನ ಮಗನ ನೆನಪಿಗೆ ಬಂದ. ಅದಕ್ಕೆ ಕೇಳು ನೀವು ಅಂದ್ರೆ ಮುಂದೆ ಏನಾರ ಮಾತಾಡಿದ್ರಾತು, ಇಲ್ಲಂದ್ರೆ ಬ್ಯಾಡ ಅಂತ ಬಿಟ್ಟರಾತು ಅಂತ ಅನ್ಕೊನಿ. ಹೌದನ ನೋಡುನ್ ತಗೋ, ನಾನು ಯೋಚನೆ ಮಾಡಿ ಹೇಳ್ತೇನೆ. ಹಾಂ ಸರಿ, ನೀವು ಆದ್ಮೇಲೆ ಫೋಟೋ ಇಸ್ಕೊಂಡು ಬರ್ತಾನ. ಫೋಟೋ ನೋಡಿದ ಮೇಲೆ ಮುಂದೆ ಮಾತಾಡುವಂತೆ. ಸರಿ ಆತು, ನೀನು ಫೋಟೋ ಇಸ್ಕೊಂಡು ಬಾ, ಆಮೇಲೆ ನೋಡಿ ಮುಂದಿನ ಮಾತುಕತೆ ಮಾಡೋಣಂತ. ಯವ್ವ ಪಾರಿ ಹೋಗಿ ಒಂದು ಚರಿಗೆ ನೀರು ತೊಗೊಂಬ ಚಿಗವ್ಗ, ಇನ್ನು ತಲೆ ಬಿಡೋದು ನಿಮ್ಮ ಅಕ್ಕಂದು. ಆಯ್ತು ರೀ ಅತ್ತಿ, ತಗೋಬೇಚಿಗ ನೀರು ಕುಡಿ. ಮತ್ತು ನೀನು ಚಹಾ ಮಾಡ್ತಾನಂದ್ರೆ ಬ್ಯಾಡ ಅಂದಿ, ಸರ್ಬತ್ತರ ಮಾಡ್ಬೇಕನ್ನಿ, ನೀನೇನು ಬ್ಯಾಡ ಅನ್ನಕತ್ತಿಲ್ಲ. ಅದಕ್ಕೆ ನೀರು ತೊಗೊಂಬನ್ನಿ. ಸ್ವಲ್ಪ ಕುಂತು ಊಟ ಮಾಡ್ಕೊಂಡು ಹೋಗು. ಪುಂಡಿ ಪಲ್ಯ ರೊಟ್ಟಿ ಬದ್ನಿಕಾಯಿ ಎನಗಾಯಿ ಮಾಡೈತಿ. ಇಲ್ಲಾಂದ್ರೆ ಒಂದು 2 ರೊಟ್ಟಿ ಕಟ್ಕೊಳ್ಳೇನು? ಮತ್ತು ನೀನು ಸಸಿ ನೋಡಿದ್ರೆ ಹೋಗ್ಯಾ ಅಂತಿದ್ದಿ. ನಾವೇನವ 2 ದಿನಕ್ಕೊಂದ್ಸರಿ ಮನ್ಯಾಗ ಅದು ಇದು ಮಾಡಿರ್ತವ.
ಎಲ್ಲಿ ಊರಿಗೆ ಹೋಗಕ್ಕಂತ ನಮ್ಗೆ ಆಗಂಗಿಲ್ಲ. ಅದು ತವ್ರ ಮನೆಗೆ ಅನ್ಕೋ ವರ್ಷದಾಗ 2 ಸತಿ ಹೋಗಿ ಬರೋದು ಅಷ್ಟೇ. ಅದು ಈ ಅಕ್ಕ ಹೋದ್ಮೇಲೆ ನಾನು ಹೋಗ್ಬೇಕಾ, ನಾನು ಹೋದ್ಮೇಲೆ ಈ ಅಕ್ಕ ಹೋಗ್ಬೇಕು, ಹಿಂಗೆ ಮಾಡಿಟ್ಬಿಟ್ಟಾರ ನಮ್ಮ ಮತ್ತೇನು ಮಾಡೋದಿನ್ನ ತಗೋ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದರಿ? ಎಲ್ಲರೂ ಚಲೋದ್ರಿ ಅಂತ ಅಂದ್ಕೊಂಡಿನಿ. ನಮ್ಮ ಒಂದು ಹಳ್ಳಿ ರೈತನ ಬಡ ಜೀವನದ ಕತೆ ಜೊತೆಗೆ ಇನ್ನೂ ಒಂದು ಹೊಸ ಕತೆ ಬರ್ತಾ ಇದೆ. ಮನೆಯೊಂದು 3 ಬಾಗಿಲು ಅಂತ ಹೇಳಿ ಕತೆ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ. 3 ಜನ ಇದರಲ್ಲಿ ಸೊಸೆಂದ್ರು ಇರ್ತಾರೆ. ಅದು ಯಾವ ರೀತಿ ಮನೆ ಒಂದು 3 ಬಾಗಿಲು ಹಾಕತ್ತೆ ಅನ್ನೋದು ಈ ಒಂದು ಕಥೆಯಲ್ಲಿ ಐತಿ. ಫಸ್ಟ್ ಎಲ್ಲರೂ ಚೆನ್ನಾಗಿರ್ತಾರೆ, ಆಮೇಲೆ ಹೇಗೆ ಮನೆಯೊಂದು 3 ಬಾಗಿಲು ಅನ್ನೋ ರೀತಿ ಒಂದು ಕತೆ ಹೋಗುತ್ತೆ ಅನ್ನೋದನ್ನು ನೀವು ನೋಡಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕತೆ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಹಳ್ಳಿ ರೈತನ ಬಡ ಜೀವನದ ಕತೆ ಜೊತೆ ಈ ಒಂದು ಕಥೆನೂ ಇರಲಿ ಅಂತ ಹೇಳಿ ಮನೆಯೊಂದು 3 ಬಾಗಿಲು ಅನ್ನೋ ಒಂದು ಕತೆ ನಿಮ್ಮ ಮುಂದೆ ಬರ್ತಾ ಇದೆ. ನೋಡಿ, ಹಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ತಪ್ಪದ ನಮ್ಮ ವಿಡಿಯೋನ ನೋಡಿ ಹಂಗೆ ಪ್ರೋತ್ಸಾಹನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕತೆ ನಿಮಗೋಸ್ಕರ ಅಂತಲೇ ಮಾಡ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋದಕ್ಕೆ ಇದನ್ನು ನಾನು ಮಾಡ್ತಾ ಇರೋದು. ಕತೆ ಯೋಚನೆ ಮಾಡಿದೆ, ಇಷ್ಟ ಅನಿಸ್ತು, ನಿಮಗೂ ಇಷ್ಟ ಆಗುತ್ತೆ, ನನ್ನ ಸಬ್ಸ್ಕ್ರೈಬರು ನನಗೆ ಇದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈ ಒಂದು ಕಥೆನ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಮನೆಯೊಂದು 3 ಬಾಗಿಲು ಭಾಗ 1 ಇವತ್ತಿಂದ ಸ್ಟಾರ್ಟ್ ಆಗ್ತಾಯಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಪ್ರತಿಯೊಂದು ದಿನ ಒಬ್ಬೊಬ್ಬರನ್ನ ಪರಿಚಯ ಮಾಡ್ತಾ ಹೋಗ್ತೀವಿ. ಕತೆ ಯಾವ ರೀತಿ ಇರುತ್ತೆ ನೀವು ಇಂಟ್ರೆಸ್ಟಿಂಗ್ ಆಗಿ ಫಸ್ಟ್ ಭಾಗದಿಂದ ನೋಡ್ಕೊತ ಹೋದರೆ ನಿಮ್ಗೆ ಅರ್ಥ ಆಗ್ತೈತಿ. ಫಸ್ಟ್ ಭಾಗದಿಂದ ಎಲ್ಲರೂ ಮಿಸ್ ಮಾಡ್ದೆ ನೋಡಿ, ನಿಮ್ಗೆ ನಿಜವಾಗ್ಲೂ ಅರ್ಥ ಆಕತಿ. ಹಂಗೆ ತಾಯಿ ಇಲ್ಲದ ತವರವರು ಕೂಡ ನೋಡಿ, ಹಳ್ಳಿ ರೈತನ ಬಡ ಜೀವನದ ಕತೆ ಕೂಡ ಬರ್ತೈತಿ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಎಲ್ಲದಕ್ಕೂ ನೀವು ಸಪೋರ್ಟ್ ಮಾಡ್ತೀರಾ, ನನ್ನ ಸಬ್ಸ್ಕ್ರೈಬರು ನನಗೆ ಸಪೋರ್ಟ್ ಮಾಡ್ತಾರಂತ ನಂಬಿಕೆ ಇಟ್ಕೊಂಡು ಈ ಕಥೆನ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.